ಈಗ ಸೇರ್ತದೆ ಈಗ ಏನ್ ಜನರ ಕೆಲಸ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ ಅಮ್ಮ ಅವ್ರದ್ದು ಹೇಳಿಸ್ರಿ ನೀವು ಹೇಳ್ದಂತ ಹೇಳೋದಕ್ಕೆ ಎಲ್ಲನೂ ಒಟ್ಟಿಗೆ ಲಿಸ್ಟ್ ಮಾಡಿ ಅಲ್ಲೇ ಕರ್ಕೊಂಡು ಹೋಗುದು ಎಲ್ಲರಿಗೂ. ಪ್ರಾರಂಭ ಆಗಿದೆ. ಇದೆ 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 ನಿರೀಕ್ಷೆ ಅಂತ ಇದ್ದೇ ಇದ್ದಾರೆ. ಇದು ಮಾಡ್ತಾ ಇದ್ದೀವಿ. ನಮ್ಮದು 10 ತಾರೀಕು ಇದೆ ಸಾಯಂಕಾಲ. ಸೊ ಅವಾಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಏನು ಹೊಸದು ಕೇಳಬೇಕು ಅಡಿಷ್ನಲ್ಲು. ಸೊ ಒಂದು CM ಅವ್ರಿಗೆ ಫೈನಾನ್ಸ್ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ನಮಗೆ ಬರೋಲ್ಲ, ಸೆಂಟ್ರಲಿಂದ ಯಾವ್ದು ನಮಗೆ ನೇರವಾಗಿ ಬರೋಲ್ಲ. ಅವ್ರು ನೇರವಾಗಿ ಅವರೇ ಮಾಡ್ತಾರೆ. ನಮಗೆ ನಮ್ಮ ದುಡ್ಡಲ್ಲಿ ನಾವು ಮಾಡ್ತೀವಿ. ಸ್ಟೇಟ್ ದುಡ್ಡಿನಲ್ಲಿ ಮಾತ್ರ ಮಾಡ್ತೀವಿ. ಕೇಳೋಣ, ಜಾಸ್ತಿ ಕೇಳೋಣ. ಹೊಸಲ ಬಜೆಟ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದಾರೆ. ಈ ಸಾರಿ ಅಡಿಷನಲ್ ಕೇಳ್ತೀವಿ. ಬಿಲ್ಡಿಂಗ್ ಖರ್ಚಾಗಿದೆ, ಬ್ರಿಡ್ಜಸ್ ಇದ್ದಾವೆ, ಕಟ್ಟಡ ಇದೆ, ಸುಮಾರು ಹೊಸ ಹೊಸ ಯೋಜನೆಗಳಿದೆ ನಮ್ಮ ಮುಂದೆ. ಕಾಲು ಸಂಕ ಇದೆ. ಸೊ ಎಲ್ಲನೂ ಒಂದು ಲಿಸ್ಟ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೂ ಮಾಡ್ತಾ ಇದ್ದೀನಿ. ಮಾಡಿ ಪ್ರೆಸೆಂಟೇಷನ್ ಕೊಡ್ತೀವಿ CM ಅವ್ರಿಗೆ. ಸೇರಿದ್ರು. ಅದು ಮತ್ತೆ CM ಟೈಮ್ ತೊಗೊಂಡಾರೆ. ಅದು ಜಾಸ್ತಿ ದುಡ್ಡು ರಿಲೀಸ್ ಮಾಡಬೇಕು SC/STಗೆ ಅಂತ ಅವ್ರಿಗೂ ಒಂದು ಸಮಯ ಕೇಳಿದ್ದಾರೆ. ಇನ್ನೂ ಕೊಟ್ಟಿಲ್ಲ. ಕೊಟ್ಟಮೇಲೆ ಹೋದ್ರು ನಾನು ಹೋಗ್ತೀನಿ. ಅದೇ ನಮ್ಮ ಏನು ಅಲಾಟ್ ಆಗ್ತಿದೆ ಅದನ್ನು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು ಅನ್ನೋದು ವಾದ. ನಮಗೆ ಏನು ಕೊಡ್ತಾರೆ ಎಲ್ಲಿಯೂ ಕೂಡ ಡೈವರ್ಟ್ ಆಗಬಾರ್ದು ನಮ್ಮ ದುಡ್ಡು ಅಂತ ಮೊನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ. ಅದನ್ನೇ CM ಅವರಿಗೆ ಕನ್ವೆ ಮಾಡ್ತಾರೆ. ಸುಮಾರು ಆಗಿದೆ. ಯಾಕಂದರೆ ಗ್ಯಾರಂಟಿಗಾಗಿದೆ, ಬೇರೆ ಇಲಾಖೆಗಳಿಗೆ ಆಗಿದೆ. ಅದು ಆಗಬಾರ್ದು ಅನ್ನೋದು ಇವತ್ತಿನ ನಿನ್ನೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಸಮುದಾಯದಕ್ಕೆ ಏನಾದರೂ ಕೇಳಿದ್ರು ಸರ್? ಸಮುದಾಯದ ನಿಗಮಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು, ಜೊತೆಗೆ ಅಧಿಕಾರಿಗಳಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲ. ಅದ್ಯಾವ ಚರ್ಚೆ ಇಲ್ಲ. ಓನ್ಲಿ ಅನುದಾನ ಮಾತ್ರ. ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಸಿಗಬೇಕಷ್ಟೆ. ವಿಚಾರದಲ್ಲೇ ಒಟ್ಟು ಮಾಡುವಂಥ ಪ್ರಯತ್ನ ಮುಂದೆ ಉತ್ತಮ ಹುದ್ದೆ ಪಡಿಬೇಕು ಅಂತ ಹೇಳಿ ಸಹಕಾರ ಕೊಡ್ತಾ ಇದ್ದೀವಿ. ಅದೇ ಅವ್ರ ನೇತೃತ್ವದಲ್ಲಿ ಸಭೆ ಆಗಿದೆ. ಅದು ನಿನ್ನೆ ಆಗಿದೆ, ಮೊನ್ನೆ ಆಗಿದೆ. ನೋಡೋಣ ಅದು ಏನೇನಾಗಿದೆ ಅನ್ನೋ ಪೂರ್ತಿ ಗೊತ್ತಿಲ್ಲ. ದಲಿತ್ CMದು ರಾಜಕೀಯ ಅದ. ಓನ್ಲಿ ಪ್ಯೂರ್ಲಿ ಗ್ರ್ಯಾಂಟ್ಸ್ ಬಗ್ಗೆ ಮಾತ್ರ. ಪ್ಯೂರ್ ಗ್ರ್ಯಾಂಟ್ಸ್ ಇಲ್ಲ. ಅದು ಯಾವುದು ಚರ್ಚೆ ಆಗಿಲ್ಲ. ಮಾತ್ರ ಓನ್ಲಿ ನಮ್ಮ SCP TSP ಹಣ ಸರಿಯಾದ ರೀತಿಯಿಂದ ಸದ್ಬಳಕೆ ಆಗಬೇಕು ಅನ್ನೋದು ಅಷ್ಟೇ. ಆಗಿದೆ ಅನ್ನೋದಕ್ಕೆ ಏನೋ ಪ್ರೂಫ್ ಇಲ್ಲ ಅಲ್ಲ. ಆಗಿದೆ ಅನ್ನೋದಕ್ಕೆ ಏನೋ ಪ್ರೂಫ್ ಇಲ್ಲ. ಬಟ್ ಇದೇ ಹಿಂದೆ ಇವ್ರ ಸರ್ಕಾರದಲ್ಲಿ 3-4 ಜನದು ಆಡಿಯೋ ರಿಲೀಸ್ ಆಗಿದೆ. ಅವಾಗ ಯಾರೋ ಇವ್ರು ಮುಂದೆ ಬಂದು ರಾಜೀನಾಮೆ ಕೊಟ್ಟಿದ್ರೆ ಈಗ ನಾವು ಹೇಳ್ಬೋದು ಅವ್ರು ಕೊಟ್ಟಿದ್ದಾರೆ ಕೊಡಿ ಅಂತ. ಇವ್ರು ಅವಾಗ ಡಿಪೆಂಡ್ ಮಾಡ್ಕೊಂಡಾರೆ ಇವರೇ. ಮತ್ತೀಗ ಅದೇ ದಾರಿಯಲ್ಲಿ ನಾವು ಇರ್ತೀವಿ ಅಷ್ಟೇ. ನಾವು ಡಿಪೆಂಡ್ ಮಾಡ್ಕೋತೀವಿ ಅಷ್ಟೇ. ಯಾವಾಗ ಪ್ರೂವ್ ಆದಾಗ ಅವ್ರು ಮಾಡಬೇಕು. ಈಶನಾರ ಅವ್ರ ಕೇಸ್ ಬೇರೆ. ಅದು ಸಂತೋಷ್ ಪಾಟೀಲ್ ಕೇಸ್, ಅದು ಬೇರೆ. ಅದಕ್ಕೆ ಯಾವ್ದ್ರ ಎಲ್ಲ ಈಗ ಏನು ಪ್ರೂವ್ ಆಗದೆ ಹೆಂಗೆ ನೀವು ರಾಜೀನಾಮೆ ಕೊಡೋಣ? ಪ್ರೂವ್ ಆಗಬೇಕು ಏನಾಗಿದೆ. ಮತ್ತು ಇವರು 3 ಅಬ್ಕಾರಿ ಸಚಿವರ ಮೇಲೆ ಇವ್ರ ಮೇಲೆ ಆರೋಪ ಇತ್ತು. ಇವ್ರದ್ದು ಆಡಿಯೋ ವಿಡಿಯೋನೂ ಹೊರಗೆ ಬಂದಿತ್ತು. ಆವಾಗ ಇಲ್ಲದ ಪರಿಪಾಠ ಈಗ ಯಾಕಂತ ಅಷ್ಟೇ. ಸಿಂಪಲ್ ಆಗಿದೆ. ಇಲ್ಲ, ದಲಿತ ಅಂತ ಹೇಳಕ್ಕೆ ಆಗೋಲ್ಲ. ಅದು ಆರೋಪನೇ.
ಆದರೆ ನಮ್ಮ ಅದಿಷ್ಟೇ ಈಗ ಅವ್ರ ಅವಧಿಯಲ್ಲಿ ಎಲ್ಲರ ಮೇಲೆ ಆರೋಪ ಬಂದಿತ್ತು, ಅವಾಗೇನೂ ಮಾಡಿಲ್ಲ. ಮತ್ತು ಈಗ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಒಬ್ರು ಯಾರೋ ಮಾತಾಡಿದ್ದಾರೆ, ದಿವಸ ಮಾತಾಡಿದ ವಿಡಿಯೋ ಸಾಕಷ್ಟು ಇದೆ ನಮ್ಮ ಮಾರ್ಕೆಟ್ನಲ್ಲಿ. ಎಲ್ಲ ಇಲಾಖೆ ಇದೆ, ಒಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆ ಇಂಥ ವಿಡಿಯೋಗಳಿದ್ದಾವೆ. ಅವ್ರು ಯಾರೋ ಮಾತಾಡಿದಕ್ಕೆ ಮಂತ್ರಿಗಳು ಸರ್ಕಾರ ಭಾಗಿ ಮಾಡಲಿಕ್ಕಾಗಲ್ಲ ಅಷ್ಟೇ. ಸರ್, ಈಗ ಒಂದ್ ಕಡೆ ನಾಯಕತ್ವ ವಿಚಾರ, ಮತ್ತೊಂದು ಕಡೆ ಸಮುದಾಯವಾರು ಶಾಸಕರುಗಳು, ಸಚಿವರುಗಳ ಭೇಟಿ, ಮೀಟಿಂಗ್, ಇದೆಲ್ಲದರ ನಡುವೆ ಈಗ 15ಕ್ಕೂ ಹೆಚ್ಚು ಜನ ಶಾಸಕರುಗಳು ವಿದೇಶಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಮತ್ತೆ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಎರಡು ದೇಶಗಳಿಗೆ ಹೋಗ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಕಾರ್ಯದರ್ಶಿಯವರಿಗೂ ಕೂಡ 15 ದಿನಗಳ ಕಾಲ ತಮಗೆ ಲೀವ್ ಕೊಡಿ ಅನ್ನುವಂತಹ ಪತ್ರವೂ ಕೂಡ ಕೆಲವೊಂದ್ ಕಡೆ ಇಲ್ಲಿ ಮಾತುಕತೆ ಆಗದೆ ಇರುವಂತಹದ್ದು ವಿದೇಶಕ್ಕೆ ಹೋಗಿ ನಾಯಕತ್ವ ವಿಚಾರದ ಅಥವಾ ಬೇರೆ ಬೇರೆ ಚರ್ಚೆಗಳಿಗೆ ಈ ಒಂದು ವಿಚಾರ ಇದಾಗ್ತದೆ. ಅದು ಸರ್ಕಾರಿ ಕಾರ್ಯಕ್ರಮ, ಅನಿಮಲ್ ಹಸ್ಬೆಂಡ್ರಿ ಮಂತ್ರಿಗಳ ನೇತೃತ್ವದಲ್ಲಿ ಅದು ಅಧಿಕೃತ ಮತ್ತು ಸರ್ಕಾರದ ಕಾರ್ಯಕ್ರಮ ಅದು. ಹೀಗಾಗಿ ಅವರು ಇದರಲ್ಲಿ ಶಾಸಕರು ಅವ್ರ ಜೊತೆ ಹೋಗ್ತಿದ್ದಾರೆ. ಇದಕ್ಕೆ ಮಾತಾಡಿ ನೀವು ಅಲ್ಲಿ ಮಾತಾಡ್ರೆ ಬಂದು ಕೈಯಲ್ಲಿ ಹತ್ತಬೇಕು, ನೀವು ಇಲ್ಲೇ ಹತ್ತಬೇಕಲ್ಲ, ಬೆಂಗಳೂರಿಗೆ ಬರ್ಬೇಕು ನೀವು ಕೈ ಹತ್ತಿಕ್ಲ. ಅಮೇರಿಕಾದಾಗ ಮಾತಾಡ್ಬೋದು, ಬೇಕಾದ ಚೈನಾದಾಗ ಮಾತಾಡ್ಬೋದು, ಕೈ ಎತ್ತೋದು ಇಲ್ಲೇ ಎತ್ತಬೇಕಲ್ಲ, ನಿಮ್ಮ ಕ್ಯಾಮ್ರಾ ಮುಂದೆ ಎತ್ತಬೇಕು. ಹಿಂಗಾಗೋಲ್ಲ. ಒಂದೊಂದ್ಸರಿ ನೀವು ಹೇಳಿದ್ರಲ್ಲ ಸರ್, ದೊಡ್ಡ ಇದಾಗಿತ್ತು, ಕ್ರಿಯೇಟ್ ಆಗಿತ್ತು, ಜನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಏನಕ್ಕೆ ಕರ್ಕೊಂಡು ಹೊರಟಿದ್ರು? ಅವಾಗ ಅದು ಬೇರೆ, ಅದು ಮೈಸೂರು ದಸರಾಕ್ಕೆ ಹೊಂಟಿದ್ದೀವಿ, ಅದು ಬೇರೆ. ಅದು ನಾವು ದಸರಾಕ್ಕೆ ಹೊಂಟಿದ್ದು ಅಷ್ಟೇ. ಈಗೆಲ್ಲ ಪ್ಲಾನ್ ಮಾಡಿದ್ದೀರಾ ಸರ್ ಮುಂದೆ ಎಲ್ಲ ಹೋಗ್ಬೇಕು ಅಂತ? ಇಲ್ಲಿ ಸದ್ಯಕ್ಕಂತ ಯಾವುದೆಲ್ಲ ಇದ್ರೆ ಹೇಳ್ತೀವಿ, ಖಂಡಿತವಾಗಿ ಹೇಳ್ತೀವಿ. ಸರ್, ಸರ್ಕಾರದಲ್ಲಿ ಒಬ್ಬೊಬ್ಬರದೇ ಸಚಿವರದು ಹಗರಣಗಳು, ಆರೋಪಗಳೆಲ್ಲ ಹೊರಗಡೆ ಬರ್ತಾ ಇದೆ. ಇದು ನಿಮ್ದಾಯ ಪಕ್ಷದಲ್ಲಿ ಒಬ್ರು ಪ್ರಭಾವಿ ನಾಯಕರು ಈ ರೀತಿ ಕೆಲವೊಂದು ದಾಖಲೆಗಳನ್ನು ರಿಲೀಸ್ ಮಾಡಿಸ್ತಿದ್ದಾರೆ ಅನ್ನೋ ಒಂದು ಆಪಾದನೆಗಳು ಕೂಡ ಇದೆ ಸರ್. ಇಲ್ಲ, ಹಾಗೇನಿಲ್ಲ, ಆಗುವೆಲ್ಲ ಬರ್ತಿರ್ತಾವೆ. ಅದೇನು ಅವರೇ ಹೇಳಿ ಮಾಡಿಸ್ತಾರೆ, ಇವರು ಹೇಳಿ ಮಾಡ್ತಂತ ಯಾವುದೇ ಅದು ನಿರಾಧಾರ. ಅದು ಅವ್ರು ಯಾವುದೋ ಒಬ್ಬ ಅಂಗಡಿಗಾರರು ಒಬ್ಬ ಅಧಿಕಾರಿ ಮಧ್ಯೆ ಆಗಿರುವಂಥ ಸಂಭಾಷಣೆ ಅಷ್ಟೇ ಇರೋದು. ಯಾರು ಮಂತ್ರಿಗಳು ನಾವು ಯಾರು ಮಾತಾಡೋಂತ ಯಾರಿಗೂ ಹೇಳೋಲ್ಲ, ಅವ್ರವ್ರು ಮಾತಾಡಿರ್ತಾರೆ, ಅದು ವಿಷಯ ಆಗಿದೆ ಅಷ್ಟೇ. ಜವಾಬ್ದಾರಿ ಇರ್ತಾರೆ ಯಾರು ಇಲಾಖೆನಲ್ಲಿ ನಡೆದಾಗ ಅದಕ್ಕೆ ಅಟ್ಲೀಸ್ಟ್ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದೆ ಇದ್ರೆ ಸಚಿವರಿಗೂ ಪಾತ್ರ ಇದೆ ಅಂತೇಳಿ ಅಲ್ಲ, ಅವ್ರು ದೂರು ಕೊಡಬೇಕಲ್ಲ. ಯಾರು ಮ್ಯಾಗ ಕೊಡೋರು? ಈಗ ಮಾತಾಡಿದ್ರು ಓಕೆ, ದೂರ ಯಾರು ಕೊಡೋರು? ದೂರು ಕೊಡಬೇಕಲ್ಲ. ಅವ್ರು ಯಾರು ಸಂಬಂಧಪಟ್ಟವ್ರು, ಅವ್ರು ಯಾರು ಅಧಿಕಾರಿ ಮ್ಯಾಗ ಹಿಂಗೆ ನಾವು ಡಿಮಾಂಡ್ ಮಾಡಿದ್ರೆ ದೂರ ಇಲಾಖೆ ಇನ್ಕ್ವೈರಿ ಮಾಡ್ಬೋದು, ಇಲ್ಲ ಲೋಕಾಯುಕ್ತ ರೆಫರ್ ಮಾಡ್ಬೋದು. ಯಾರು ಮಾಡಬೇಕಲ್ಲ, ಇಲ್ಲದ್ರೆ ಯಾರು ಮಾಡೋದು? ಈಗ ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಯನ ಅಥವಾ ಒಂದೇನಾದ್ರೂ ಇದೆಯಾ? ನಮ್ಮ ಪ್ರಕಾರ ಈ ಸದ್ಯ ಇಲ್ಲ ಅಂತ ಹೇಳಿದ್ರಿ, ಏನು ಇಲ್ಲೇ ಅಲ್ಲ. 2.5 ವರ್ಷನ ಅಥವಾ ನಮ್ಮ ಕಡೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ಬೇಕ್ರಿ ಅದ್ರ ಬಗ್ಗೆ? 2.5 ವರ್ಷ ಈಗ ನಾವು ನಾಳೆ ನಮ್ಮ ಕಡೆ ಇಲ್ಲೇ ಇಲ್ಲ, ನಮ್ಮ ಅಂಥದ್ರಲ್ಲಿ ಏನು ಇಲ್ವಾ? ಈಗ ಕೆಪಿಸಿಸಿ ಅಧ್ಯಕ್ಷರು ಅದನ್ನ ಹೈಕಮಾಂಡ್ ಅವ್ರು ಹೇಳ್ಬೇಕಲ್ಲ, ಯಾವಾಗ ಏನು ಅಂತ. ಹೌದು, ಬರ್ತಾಯಿದ್ರಿ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಫಸ್ಟು ಗ್ರಾಮ ಪಂಚಾಯತಿ, ಫಸ್ಟ್ ಬೆಂಗಳೂರು, ನಂತರ JDP ಬರ್ಬೋದು. ನೆಕ್ಸ್ಟ್ ಮಾಡ್ತಾರೆ, ಬರ್ಬೋದು, ಟೈಮ್ ಸರಿಯಾಗಿ ಬರ್ಬೋದು, ಬೇಗ ಬರ್ಬೋದು ಅಂತ ನೋಡೋಣ. ಎಲ್ಲ ನಿರೀಕ್ಷೆಯಲ್ಲಿ ಇದ್ದಾರೆ, ಬಂದಾಗ ನೋಡೋಣ. ಹೇಳ್ರಿ. ಇನ್ನೊಂದ್ ಕಡೆ ಅಧಿವೇಶನ ಕರೆದಿದ್ದು ಒಂದು ಉದ್ದೇಶ, ಅದರಲ್ಲಿ ವೈಯಕ್ತಿಕ ಟೀಕೆಗಳು, ಆರೋಪ ಪ್ರತ್ಯಾರೋಪಗಳು ಅದಕ್ಕೆ ಮುಗಿದೋಯ್ತು. ಕಲಾಪ ಅಂದ್ರೆ ವಿಧಾನಸಭೆಯೂ ಅಷ್ಟೇ, ಪರಿಷತ್ತಲ್ಲೂ ವರ್ಡ್ಗಳಿಗೆ ಎಲ್ಲ ವೇಸ್ಟ್ ಆಗಿ ಹೋಯ್ತು. 5 days 7 days ಎಲ್ಲ ವೇಸ್ಟ್ ಆಗಿ ಹೋಯ್ತು. ಏನು ಉದ್ದೇಶ ಇತ್ತು? ಚರ್ಚೆ ಆಗ್ಬೇಕಂತ. ಚರ್ಚೆ ಆಗದೆ, ಎರಡು ಕಡೆಯಿಂದ ಆಗಲಿಲ್ಲ, ವ್ಯರ್ಥ ಆಗಿ ಹೋಯ್ತು ಅಷ್ಟೇ. ಕಳಿಸ್ತಾರಲ್ಲ, ಇನ್ನು ಕಳಿಸ್ತಾರೆ. ಯಾವಾಗಲೂ ಹಂಗಲ್ಲ, ಯಾವಾಗಲೂ ಹೆಂಗೆ ಪಾಸ್ ಮಾಡ್ತಾರೆ. ಇದೇ ಹೊಸದಿಲ್ಲ ಇದ್ರಿ. ನಮ್ಮ ಕಡೆ ಇಲ್ಲ ತರಲಿಕ್ಕೆ ಅದಾರೆ, ನಮ್ಮ ಕಡೆ ಏನಿದೆ ತರಬಾರ್ದು, ಇದನ್ನು ತರಬೇಕಂತ ನಾವು ಮಾಡಿ ಕಳಿಸಿದ್ವಿ. ಅವ್ರು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. ರೂಲ್ ಇನ್ನೂ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಹಂತಲ್ಲಿ ಇಲ್ಲ.
ನೋಟಿಫಿಕೇಶನ್ ಆದ್ಮೇಲೆ ನೀವು ಅದನ್ನು ಒಪ್ಬೇಕಾಗತ್ತಲ್ಲ, ಆಗ ಒಪ್ತೀರಾ ಅಥವಾ ಅದನ್ನ ವಿರೋಧ ಮಾಡ್ತೀರಾ? ನೋಡೋಣ, ಬೇರೆ ಸ್ಟೇಟ್ ಕಂಪೇರ್ ಮಾಡ್ತಾರೆ. ಅವರಲ್ಲಿ ಕೆಲವೊಂದು ಅವರು ಮಾಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲ. BJP ಸ್ಟೇಟ್ನಲ್ಲಿ ಇದು ಜಾರಿ ಮಾಡೋದು ಗೊಂದಲ ಇದೆ, ಅವ್ರಿಗೆ ಸಮಸ್ಯೆ ಇದೆ. ಅವ್ರು ಬೇರೆ ಸ್ಟೇಟ್ನಲ್ಲಿ ಏನು ಮಾಡ್ತಾರೆ ನಾವು ಅಬ್ಸರ್ವ್ ಮಾಡ್ತೀವಿ, ನಾವು ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ, ಅದ್ರ ಮ್ಯಾಗ ನಾವು ನಿರ್ಣಯ ಮಾಡ್ತೀವಿ. ಬೇರೆ ಸ್ಟೇಟ್ಗೂ ಸಮಸ್ಯೆ ಇದೆ, ನಮ್ದು ಒಂದೇ ಅಲ್ಲ ಇದು. ಬೇರೆಯವರು ಕೂಡ ಹೊರೆ ಆಗಿದೆ. 40% ಅಡಿಷ್ನಲ್ ಕೊಡೋದು ಹೊರೆ ಇದು. ಮುಂಚೆ 100% ಕೇಂದ್ರ ಕೊಡ್ತಾಯಿತ್ತು. ಈಗ ಆಯ್ಕೆ ಅಧಿಕಾರವನ್ನು ಡೆಲ್ಲಿಯಲ್ಲಿ ಇಟ್ಕೊಂಡವ್ರೆ. ಈ ಪಂಚಾಯಿತಿಯಲ್ಲಿ ಈ ಊರು ಮಾತ್ರ ಮಾಡಬೇಕಂದ್ರೆ ಅವ್ರಿಗೆ ಮೊದಲು ಯಾರು ನಿರ್ಣಯ ಮಾಡ್ತಾರೆ, ಪಂಚಾಯತಿಯವ್ರು ಮಾಡ್ತಾರೆ, ಈಗ ಅವ್ರು ಮಾಡ್ತಾರೆ. ಸೊ ಎಲ್ಲ ಭಾಳಷ್ಟು ತೋರಿಸ್ಲಿಕ್ಕೆ ಹೆಂಗೆ ಮಾಡಿದ್ದಾರೆ. ಅದರಲ್ಲಿ ಅಕ್ರಮಗಳು ಆಗ್ತಾ ಇತ್ತು ಅಂತ ಸರ್. ಈಗ ರೂರಲ್ ಸೆಕ್ಟರ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೇಮಕ ಮಾಡ್ತಾ ಇದ್ರು, ಅವನು 5,000 ಫಲಾನುಭವಿಗಳಿಗೆ ಕೊಟ್ಟು ಆ ಚೆಕ್ ಅಲ್ಲೆಲ್ಲ ಇವನೇ ಇಶ್ಯೂ ಮಾಡ್ಕೊಳ್ತಾ ಇದ್ದಾನೆ. ಇದೊಂದೇ ಅಲ್ಲ, ಎಲ್ಲ ತರ ಅಕ್ರಮ ಆಗಿದೆಲ್ಲ. ಎಲ್ಲ ಬೇರೆ ಸ್ಕೀಮ್ನಲ್ಲೂ ಆಗಿದೆ, ಬೇರೆ ರಾಜ್ಯದಲ್ಲೂ ಆಗಿದೆ, ನಮ್ಮ ರಾಜ್ಯದಲ್ಲೂ ಆಗಿದೆ. ಆಗಿಲ್ಲ ಅಂತೇಳಿ ಆಗಿದೆ. ನಮ್ಮಲ್ಲಿ ಅಷ್ಟೇ ಅಕ್ರಮ ಆಗಿಲ್ಲ. ನರೇಗಾದಲ್ಲಿ ಇಡೀ ದೇಶ ತುಂಬ ಆಗಿದೆ, ನಮ್ಮಲ್ಲಿ ಆಗಿದೆ ಅಷ್ಟೇ. ಈ ಬಾರಿ ಉತ್ತಮವಾದಂಥ ಬಜೆಟ್ ಬರುತ್ತಾ ಸರ್? ಕೆಲವು ನಿರೀಕ್ಷೆಗಳು ಉತ್ತಮವಾದ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಒಳ್ಳೆ ಬಜೆಟ್ ಬರಲಿ, ಜನರಿಗೆ ಅನುಕೂಲ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ರು. ಸರ್, ಈಗ ಮುಖ್ಯಮಂತ್ರಿಗಳು ಬಜೆಟ್ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಚರ್ಚೆ ಹೊಸದಾಗಿ ಶುರುವಾಗಿತ್ತು. ಬಜೆಟ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ. ಅಂದ್ರೆ ಶಾಸಕರು ಏನ್ ಹೇಳ್ತಿದ್ರೆ, ಹೈಕಮಾಂಡ್ ಏನೇ ಇದ್ರು ಗೊಂದಲನ ಬಗೆಹರಿಸಬೇಕು ಅಂತ ಆತರ ಏನಾದ್ರು ಇದೆಯಾ ಸರ್? ನೀವು ಹಿರಿಯರಿದ್ದೀರಿ. ಅದು ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲದು. 140 ಇನ್ಕ್ಲೂಡಿಂಗ್ CM DCM ಹಿಡ್ಕೊಂಡೇ ಆಶೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗ್ಬೇಕಂತ ಇದೆ, ಆಗ್ಬೇಕು. ಎಲ್ಲರದು ಆಸೆ ಇದೆ. ನೀವು ಕೂಡ ಹೈಕಮಾಂಡ್ ಹೊಂಟು ಬಂದಿದ್ದೀರಿ, ಏನಾದ್ರೆ ಮಾಹಿತಿ ಯಾವ್ದು ಇದೆಯಾ ಸರ್? ಏನಿಲ್ಲ, ನಾವು ಅದನ್ನೇ ಹೇಳೇವೆ. ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ವಿ. ಎಲ್ಲರದು ಇದೇ ಅಭಿಪ್ರಾಯ, ಬೇಗ ಇದು ಕ್ಲೋಸ್ ಆಗಬೇಕು. ಕಡ್ಡಿ ದುಡ್ಡಾಗಿರ್ಬೇಕು ಅಂತ ಹೇಳಿ ಆಗುತ್ತೋ ಇಲ್ವೋ ಅಂತ ಹೇಳ್ಬೇಕು ಅಂತ ಹೇಳ್ಬೇಕ್ರಿ. ಅದು ಎಲ್ಲರದು ಆಸೆ ಇದೆ. ಆಲ್ 124 ಜನ ಎಲ್ಲ ಆ ನಿರೀಕ್ಷೆಯಲ್ಲಿ ಇದ್ದಾರೆ. ಗುತ್ತಿಗೆದಾರರು ಮೊನ್ನೆ ರಿಸ್ಪೀಟ್ ಮಾಡಿ ಎಲ್ಲ ಇಲಾಖೆಗಳನ್ನೆಲ್ಲ ರೇಟ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಇದರಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ನಿಮ್ಮ ಇಲಾಖೆಯಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಟೋಟಲ್ 38,000 ಕೋಟಿ ಬರಬೇಕು ಅಂತ ಆರೋಪ ಮಾಡ್ತಾರೆ. ಆರೋಪ ಅಲ್ಲ, ಅದು ಡಿಮಾಂಡ್. ಅದು ಅವ್ರ ದುಡ್ಡು ಬರಬೇಕಾಗಿದೆ, ಬರಬೇಕಷ್ಟೇ, ಆರೋಪ ಅಲ್ಲ ಅದು. ಅದು ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ, ಕೊಡ್ತಾ ಇದ್ದಾರೆ. ಅದು CM ಅವ್ರು ಹೇಳ್ಯಾರಲ್ಲ ಮೊನ್ನೆ, ಅದು ಯಾಕೆ ಡಿಲೇ ಆಗ್ತದೆ ಅಂತ ಹೇಳ್ಯಾರ. ಹಿಂದಿನ ಸರ್ಕಾರದಲ್ಲಿ ಎಕ್ಸಸ್ ಕೆಲಸ ಮಾಡಿದ್ದಾರೆ, ಅದು ಕೊಡ್ಲಿಕ್ಕಾಗಲಿ ಅಂತ ಹೇಳ್ಯಾರ. ಅದು ರೀಸನ್ನು. ಆದರೂ ಕೂಡ ಎಲ್ಲ ಇಲಾಖೆಯವ್ರು ಕೊಡ್ತಾ ಇದ್ದಾರೆ. ಅಷ್ಟು ಗ್ಯಾಪ್ ಆಗೋದಾರ, ಅದು ಗ್ಯಾಪು ಅದು ಹಂಗೆ ಇರೋದಾರ. ನಮ್ಮ ಇಲಾಖೆಯಲ್ಲಿ 12,000 ಕೋಟಿ ಎಕ್ಸಸ್ ಆಗಿದ್ದಾರೆ. ಮತ್ತು ಗ್ಯಾಪ್ ಯಾರು ಕೊಡೋರು, ಎಲ್ಲಿದು ಕೊಡೋದು? ಇದ್ರಾಗ ಅಡ್ಜಸ್ಟ್ ಮಾಡಿ ಕೊಡ್ಬೇಕ್ರಿ ಅಷ್ಟೇ. ಹೀಗಾಗಿ 1 ವರ್ಷ 2 ವರ್ಷದ ಗ್ಯಾಪು ಕಂಟಿನ್ಯೂಷನ್ ಆಗೋದು. ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲ, ನಾವು ಕೊಡ್ತಾ ಇದ್ದೀವಿ. ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲ, ಕೊಡ್ತೀವಿ. ಆದರೆ ಎಕ್ಸಸ್ ಅಮೌಂಟ್ ಕೊಡಲಿಕ್ಕೆ ಕಷ್ಟ. ಕಾಮಗಾರಿಗಳೆಲ್ಲ ಸ್ಥಗಿತ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಡ್ತಾರೆ. ನಡೆದಿಲ್ಲ, ಕಾಮಗಾರಿ ನಡ್ತಾ ಇದೆ. ಈಗ ಹೊಸ ಮಾಡ್ತಾ ಇದ್ದೀವಿ, 3 ವರ್ಷದಿಂದ ಮಾಡಿದ್ದೀವಿ, ಈಗೂ ಮಾಡ್ತಾ ಇದ್ದೀವಿ. ಕಾಮಗಾರಿ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ನಷ್ಟ ಆಗೋದು, ಅವ್ರಿಗೆ ತೊಂದರೆ ಆಗೋದು, ಅವ್ರಿಗೆ ನಮ್ಗೆ ಅದು ಅವ್ರಿಗೆ ತೊಂದರೆ ಆಗ್ತದೆ. ಈಗ ಇವ್ರು ಯಾರು ಅಸೋಸಿಯೇಷನ್ ಇರೋರು, ಈ ಹೊರಗಿನವ್ರ ಬಂದು ಯಾರು ಹಾಕ್ತಾರೆ ಟೆಂಡ್ರು, ಅದನ್ನು ಇವರೇ ಹಾಕ್ಬೇಕಂತೇಳಿ ಬೇರೆ ಹಾಕ್ತಾರೆ. ಆದರೆ ಸರ್ಕಾರದಿಂದ ಆದಷ್ಟು ಬೇಗ ಹೊಸ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ನಾವೇನೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ತೊಂದರೆ ಆಗೋದು ಅವರಿಗೆ. ಸರ್ಕಾರದಲ್ಲಿ ಹೊಂದಾಣಿಕೆ ಮಾಡಿ 1 to 1 ಡಿಸ್ಕಷನ್ ಮಾಡಿ ಏನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅದನ್ನು ತೊಗೊಳ್ಳಿಕ್ಕಾದ್ರೆ ಅವ್ರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು. ಈಗ ದಲಿತ ಉದ್ಯಮಿಗಳು ಭೇಟಿ ಮಾಡಿದ್ರು, ಅದೇ ಸೇಮ್ ಸಮಸ್ಯೆ ಅಲ್ಲ. ಈಗ ನಮ್ಮ ದುಡ್ಡೆಲ್ಲ ನಮಗೆ ಬರಬೇಕು ಅನ್ನೋದು ಅವ್ರದ್ದು ಸೇಮ್ ಡಿಮಾಂಡ್. ಅದೇ ಇದು ಸ್ಪೆಸಿಫಿಕಲಿ ಒನ್ಲಿ KIDBಗೆ ಸಂಬಂಧಪಟ್ಟಿದ್ರೆ ಆ ಇಲಾಖೆಗೆ ದುಡ್ಡು ಬರಬೇಕಾಗಿದೆ, ಅದು ಬಂದಿಲ್ಲ ಅಂತ. ಸೊ ಮೊನ್ನೆ ಪರಮೇಶ್ವರ್ ಅವ್ರು ಮಾಡಿದ್ದು ಸೇಮ್ ಇದಕ್ಕೇ ಸಂಬಂಧಪಟ್ಟದ್ದು. ಸೊ ಅಲ್ಲಿ ಪರಿಹಾರ ಆದರೆ ಇದಕ್ಕೂ ಪರಿಹಾರ ಆಗುತ್ತೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ರು.
ಓಕೆ ರೀ.